ಇವಾಗ ಹೇರ್ ಕಟ್ಗೆ ಹೋಗ್ತಾ ಇದೀವಿ. ನಮ್ಮಮ್ಮ ಗೊತ್ತಿಲ್ಲ, ಬಂದ್ಮೇಲೆ ಅವ್ರ ರಿಯಾಕ್ಷನ್ಸ್ ನೋಡೋಣ. ವಿಡಿಯೋ ಮಾಡ್ತಿದ್ಯಾ? ವಿಡಿಯೋ ಏನು ಮಾಡ್ಸೇ ಇಲ್ಲ. ನಾವು ಹೇರ್ ಕಟ್ಟ ಮಾಡ್ಸಿಲ್ಲ, ನಾನು ಐಬ್ರೋ ಮಾಡ್ಸಕ್ ಹೋಗಿದ್ದೆ. ಅವಳು ಮಾಡ್ಸ್ಕೊಂಡೋಳ. ಈಗ ಯಾರು ಮಾಡ್ಸ್ಕೊಂತಾರಂಗೆ ಮುಂದೆಲ್ಲ ಕುಯ್ಸ್ಕೊಳ್ಳೋದು. ಅದಕ್ಕೆ ಇಲ್ಲಿ ಕೆಳಕೊಂಡಿ ತನಕ ವಾಲಾಡ್ತಿದ್ದು. ಹೈ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾವು ಇವಾಗ ಹೇರ್ ಕಟ್ಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಗೊತ್ತಿಲ್ಲ, ನಾನು ಮತ್ತು ನನ್ನ ತಂಗಿ ಹೋಗ್ತಾ ಇರೋದು. ಓಕೆನಾ? ಸೊ ಬಂದಮೇಲೆ ಅವ್ರ ರಿಯಾಕ್ಷನ್ಸ್ ನೋಡೋಣ. ಆ್ಯಂಡ್ ಬೆಳಗ್ಗೆನೇ ನಾನು ಹೇರ್ ಮಾಸ್ಕ್ ಹಚ್ಬಿಟ್ಟಿದ್ದೆ, ಅಂದರೆ ಮೆಂತ್ಯ ಮತ್ತು ದಾಸವಾಳ ಎಲ್ಲ ರುಬ್ಬಚ್ಚಿದೆ. ಸೊ ಇವಾಗ ಅದೊಂಚೂರು ಡ್ರೈ ಆಗಿದೆ, ಹೋಗಿದೆ. ಇವಾಗ ಹೋಗಬೇಕು. ಬೆಳಗ್ಗೆಯಿಂದ ಹೋಗೋಕ್ಕೆ ಫ್ರೀ ಇರಲಿಲ್ಲ, ಅದಕ್ಕೆ ಇವಾಗ ಹೋಗ್ತಾ ಇರೋದು. ಸಂಜೆ ಮೇಲೆ ಏನು ಕತ್ಲೆ ಆದರೆ ಬೈಸ್ಕೊತೀವಿ. ಸೊ ಅದಕ್ಕೇ ಫಸ್ಟ್ ನಾನು ಏನು ಅಂದ್ಕೊಂಡಿದ್ದೆ ಗೊತ್ತಾ, ನನ್ನ ತಂಗಿಗೆ ಫಸ್ಟ್ ಮಾಡಿಸ್ಬಿಟ್ಟು ಆಮೇಲೆ ನಾನು ನೋಡೋಣ ಅಂತ ಅವಳಿಗೆ ಟ್ರಯಲ್ ಕೊಡೋಕ್ಕೆ. ನಂಗೆ ಆ್ಯಕ್ಚುಲಿ ಈ ವಿಷಯದಲ್ಲಿ ನಾನು ಫಸ್ಟು ಮಾಡಿಸ್ಕೊಳಕ್ಕೆ ರೆಡಿ ಇಲ್ಲ. ಅವಳಿಗೆ ಹೇಗೆ ಕಾಣಿಸಿದೆ ಅದ್ರ ಮೇಲೆ ಡಿಪೆಂಡು. ಆ್ಯಂಡ್ ಇಬ್ಬರು ಸಡನ್ಲಿ ಪ್ಲ್ಯಾನ್ ಮಾಡಿರೋದು ಹೋಗೋಣ ಅಂತ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಸೊ ಹೋಗೋಣ. ಅಷ್ಟರಲ್ಲಿ ನಾನು ಮಾರ್ನಿಂಗು ಹೇರ್ ಪ್ಯಾಕೆಲ್ಲ ಹಚ್ಕೊಬಂದಿದ್ದಲ್ಲ, ಅದ್ರ ವೀಡಿಯೋ ನೋಡಿ. ಆ್ಯಂಡ್ ಬಂದಮೇಲೆ ನಮ್ಮಮ್ಮ ರಿಯಾಕ್ಷನ್ ನೋಡಿ ನೀವು ಆಮೇಲೆ ತೋರಿಸ್ತೇನೆ, ಇವಾಗೇನೂ ಹೇಳಿಲ್ಲ. ಸೊ ಹೋಗಿ ಅಷ್ಟರಲ್ಲಿ ವೀಡಿಯೋ ನೋಡ್ಕೊಂಡು ಬನ್ನಿ. ನಾವು ಇವಾಗ ಬೇಗ ಬೇಗ ಹೊರಡ್ತೀವಿ. ಇವಾಗ ನಾನಿಲ್ಲಿ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದಾಸವಾಳ ಹೂ ತಗೊಂಡಿದ್ದೀನಿ. ಪಿಂಕ್ ಕಲರ್ ಮತ್ತೆ ರೆಡ್ ಕಲರ್ ಇತ್ತು, ಹಾಗಾಗಿ ಎರಡು ತಗೊಂಡೆ. ಅಂಡ್ ದಾಸವಾಳ ಎಲೆ ಒಂದು 4-5 ದಾಸವಾಳ ಎಲೆ ತಗೊಂಡ್ರೆ ಸಾಕು. ನಮ್ ಕೂದಲು ಎಷ್ಟಿದೆ ಅಷ್ಟು ನೋಡ್ಕೊಂಡು ನಾವು ಹಾಕೊಂಡ್ರೆ ಕ್ವಾಂಟಿಟಿ ಸಾಕು ಅಂತ. ಅಂಡ್ ನೈಟೇನೆ ನಾನು ಮೆಂತ್ಯನ ನೆನ್ಸಿಟ್ಟಿದ್ದೆ. ನಂಗೆ ಒಂದ್ ಸ್ವಲ್ಪ ಹೀಟ್ ಆಗಿತ್ತು, ಹಾಗಾಗಿ ಮೆಂತ್ಯ ಹೆವಿ ತಂಪು ಬಾಡಿಗೆ. ಸೊ ಹಾಗಾಗಿ ಮೆಂತ್ಯ ಹಚ್ಬೇಕು ಇವತ್ತು ಅಂದ್ಬಿಟ್ಟು ನೆನ್ಸಿ ಇಟ್ಟಿದ್ದೆ. ಇವಾಗ ಅದನ್ನ ಹಾಕೊಳ್ತಾ ಇದ್ದೀನಿ. ಅಂಡ್ ಬೀಟ್ರೂಟ್ ಹಚ್ಕೊಂಡ್ರೆ ಕಲರ್ ಬರುತ್ತೆ ಅಂತ ಏನಿಲ್ಲ, ಆರಾಮಾಗಿ ಹಚ್ಕೋಬಹುದು. ಯಾವ್ದೇ ಕಾರಣಕ್ಕೂ ಕಲರ್ ಎಲ್ಲ ಉಳ್ಕೊಳ್ಳಲ್ಲ, ಹೋಗ್ಬಿಡತ್ತೆ ಅದು. ಸೊ ಇವಾಗ ನೆನ್ಸಿಟ್ಟಿದ್ನಲ್ಲ ಮೆಂತ್ಯನ, ಅದ್ರ ನೀರಿತ್ತು, ಅದನ್ನೇ ಹಾಕೊಂಡು ನೈಸಾಗೆ ಪೇಸ್ಟ್ ಮಾಡ್ಕೊಂಡೆ. ನೋಡಿ ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ? ಇವಾಗ ಇದನ್ನ ನಾನು ತಲೆಗೆ ಹಚ್ಕೊಂತಾ ಇದ್ದೀನಿ. ಫುಲ್ ಒಂದ್ ಸ್ವಲ್ಪ ಕ್ಲೀನಾಗೆ ಬುಡಕ್ಕೆಲ್ಲ ಹಚ್ಬಿಡ್ತೀನಿ. ಅದಾದ್ಮೇಲೆ ಇನ್ನೇನ್ ಮಿಕ್ಕಿದೆ ಅದನ್ನೆಲ್ಲ ಕೂದ್ಲಿಗೆ ಹಚ್ಕೊಂತೀನಿ. ಅಂಡ್ ನನಗೆ ಸ್ಪ್ಲಿಟ್ಟರ್ಸ್ ಜಾಸ್ತಿ ಆಗೋಗಿದೆ. ಯಾಕೆ ಸ್ಪ್ಲಿಟ್ಟರ್ಸ್ ಆಗುತ್ತೆ ಅಂತ ನನ್ಗೆ ಇನ್ನೂ ಗೊತ್ತಾಗಿಲ್ಲ. ಎಷ್ಟು ಎಣ್ಣೆ ಹಚ್ಕೊತೀನಿ, ಎಷ್ಟೆಲ್ಲ ಮಾಡ್ತೀನಿ, ಎಷ್ಟು ನನ್ನ ಕೂದಲನ್ನ ಎಷ್ಟು ಸೇಫ್ ಮಾಡ್ಕೊತೀನಿ ಅಂದ್ರೆ ಸ್ಪ್ಲಿಟ್ಟರ್ಸ್ ಯಾಕಾಗತ್ತೆ ಅನ್ನೋದು ನನಗೂ ಐಡಿಯಾ ಇಲ್ಲ. ಎಷ್ಟೊಂದು ಜನ ಎಣ್ಣೆನೇ ಹಚ್ಚಲ್ಲ, 3 ಟೈಮು ಫ್ರೀ ಹೇರ್ಸ್ ಬಿಟ್ಟಿರ್ತಾರೆ. ಅವ್ರದೆಲ್ಲ ಸ್ಪ್ಲಿಟ್ಟರ್ಸ್ ಏನೂ ಆಗಲ್ಲ. ನಂದಂತೂ ಹಿಂಗಾಗ್ತಾ ಇರುತ್ತೆ. ನಂಗೆ ಬೇಜಾರು, ಸ್ಪ್ಲಿಟ್ಟರ್ಸ್ ಆದ್ರೆ ಬೇಜಾರಾಗುತ್ತೆ. ಏನಾದ್ರು ಸಜೆಷನ್ ಇದ್ರೆ ನೀವು ನನಗೆ ಸಜೆಸ್ಟ್ ಮಾಡ್ಬೋದು ಸ್ಪ್ಲಿಟ್ಟರ್ಸ್ಗೆ. ಸೊ ನಾನು ಅದನ್ನ ಕಟ್ ಮಾಡ್ಸಕ್ಕೂ ಹೋಗಲ್ಲ, ಹಂಗೆ ಬಿಟ್ಬಿಡ್ತೀನಿ. ಕಟ್ ಮಾಡಬೇಕು. ಆ್ಯಂಡ್ ಇವಾಗ ಇದನ್ನ ಫುಲ್ ತಲೆಗೆ ಹಚ್ಬಿಟ್ಟು, ನಾನು ಯಾವಾಗಲೂ ಹಚ್ಕೊಳಕ್ ಹೋಗಲ್ಲ. ಒಂದು 15 ದಿನ ಇಲ್ಲ 1 ತಿಂಗಳಿಗೂ ಯಾವಾಗಲೂ ನೆನಪಾದಾಗ ಹಚ್ಕೊತಾ ಇರ್ತೀನಿ. ಈ ಥರ ವಾರದಲ್ಲಿ 1-2 ಸಲ ಇಲ್ಲ ವಾರದಲ್ಲಿ 1 ಸಲ ಹಚ್ಕೊಂಡ್ರು ಸಾಕು. ಈ ಥರ ಮೆಂತ್ಯ ಎಲ್ಲ ರುಬ್ಬಿ ಇವಾಗ ನಾನು ಇದನ್ನ 1.5 ಅವರ್ ಇಲ್ಲ 1 ಅವರ್ ಬಿಟ್ಬಿಡ್ತೀನಿ ಚೆನ್ನಾಗಿ ಡ್ರೈ ಆಗ್ಲಿಕ್ಕೆ. ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ತೀನಿ. ಒಂದು 2 hours ಬಿಟ್ಟಿದ್ದೆ, ಇವಾಗ ವಾಶ್ ಮಾಡ್ತಾ ಇದ್ದೀನಿ. ನಾನು ನಾಳೆ ಆಫೀಸ್ಗೆ ಹೋಗ್ತೀನಿ ಅನ್ನೋ ಟೈಮಲ್ಲಿ ಹಚ್ಚಲ್ಲ, ಯಾಕಂದ್ರೆ ಬೆಳಗ್ಗೆನೆ ಹಚ್ಕೊಂಡು ಇವಾಗ ಆಫೀಸ್ಗೆ ಹೋಗ್ತೀನಿ ಅಂದ್ರೆ ಅದು ಡ್ರೈ ಆದ್ಮೇಲೆ ಫುಲ್ಲು ನಮ್ಮ ಮೇಲೆ ಕುತ್ಕೊಂಡ್ಬಿಡುತ್ತೆ. ಅದ್ರ ಒಟ್ಟೆಲ್ಲ ಡ್ಯಾಂಡ್ರಫ್ ತರ ಫೀಲ್ ಆಗ್ತಾ ಇರುತ್ತೆ, ನೋಡಕ್ ಒಂಥರ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇವತ್ತು ಹಾಲಿಡೇ ಅಲ್ಲ, ನಾಳೆ ಆಫೀಸ್ಗೆ ಹೋಗ್ಬೇಕು. ಇವತ್ತು ನಾನು ಹಚ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಡೋದು. ಫುಲ್ ಬಾಡಿ ವಾಶ್ ಎಲ್ಲ ಮಾಡಲ್ಲ, ಹಂಗೆ ಹೊರಗಡೆನೆ ಬೆಚ್ಚು ನೀರ್ನ ಕಾಯಿಸ್ಕೊಂಡು ಅದರಲ್ಲಿ ತಲೆನ ತೊಳೆದು ಬಿಡ್ತೀನಿ. ಆಮೇಲೆ ಡ್ರೈ ಮಾಡಕ್ ಬಿಟ್ಬಿಟ್ಟು ಸಂಜೆ ಅಷ್ಟರಲ್ಲಿ ಫುಲ್ ಒಣಗೋಗುತ್ತೆ. ಆ್ಯಂಡ್ ಉದುರಿಸ್ಕೊಂಡ್ಬಿಡ್ತೀನಿ. ಅದ್ರದ್ದು ಎಲ್ಲ ಉದುರಿಸ್ಕೊಂಡು ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿರುತ್ತೆ. ಒಂಚೂರು ಅದ್ರದ್ದು ಏನೂ ಇರಲ್ಲ. ಸ್ವಲ್ಪ ನೈಟ್ ಆಯಿಲ್ನ ಅಪ್ಲೈ ಮಾಡಿಬಿಡ್ತೀನಿ ಅಷ್ಟೇನೆ. ಸೊ ಇವಾಗ ಎಲ್ಲ ನಾನು ನಮ್ಮಮ್ಮ ಸೇರಿ ತಲೆನ ಚೆನ್ನಾಗಿ ವಾಶ್ ಮಾಡಾಯಿತು. ನಾನು ಒಬ್ಬಳಿಗೆ ಆಗ್ತಿರ್ಲಿಲ್ಲ, ಮುಂದೆ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಮ್ಮಮ್ಮನ ಹೆಲ್ಪ್ ತಗೊಂಡೆ. ಅವರು ನನಗೆ ತಲೆ ಎಲ್ಲ ಹಾಕಿ ತೊಳಿತಾ ಇದ್ದಾರೆ, ಬಕೆಟ್ ಒಳಗಡೆ ಎಲ್ಲ ಮುಳುಗಿಸ್ಬಿಟ್ಟು. ಸೊ ಇವಾಗ ಫೈನಲಿ ನಂದು ಹೇರ್ ವಾಶ್ ಆಯಿತು. ನಾಳೆ ಫುಲ್ಲು ವಾಶ್ ಮಾಡಿದ್ರೆ ಹೋಗ್ಬಿಡುತ್ತೆ.
ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ನಾನು ಮತ್ತೆ ನನ್ನ ತಂಗಿ ಬಂದಿದ್ದೀವಿ ಇವಾಗ. ನಾನು ನನ್ನ ತಂಗಿನ ಫಸ್ಟ್ ಕೂರಿಸ್ಬಿಟ್ಟೆ. ನನಗೆ ಫಸ್ಟ್ ಮಾಡಿಸ್ಕೊಳಕ್ ಇಷ್ಟ ಇಲ್ಲ, ಯಾಕಂದ್ರೆ ಅವಳಿಗೆ ನೋಡೋಣ ಹೇಗೆ ಕಾಣಿಸುತ್ತೆ, ಅವಳಿಗೆ ಚೆನ್ನಾಗಿ ಕಾಣಿಸಿದ್ರೆ ನೆಕ್ಸ್ಟ್ ನಾನು ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಅವಳಿಗೆ ಕೂರಿಸಿದ್ದೀನಿ. ನಾನು ಕೇಳಿದೆ ಮನೇಲೇನೆ ಹೇರ್ ಕಟ್ ಮಾಡಿಸೋಣ ಅಂದಿದ್ಕೆ ಅವಳು ಇಷ್ಟಪಟ್ಟೆ ಬಂದ್ಲು ಮಾಡಿಸೋಣ ಓಕೆ ಅಂತ. ಸೊ ಹಾಗಾಗಿ ಅವಳೇನೆ ಏನು ಬಲವಂತ ಏನು ಮಾಡಲಿಲ್ಲ, ಇಷ್ಟು ದಿನನೇ ಕುತ್ಕೊಂಡ್ಲು. ಸೊ ಇವಾಗ ಮಾಡಿಸ್ಕೊಂತಾಳೆ, ನೋಡೋಣ. ನಾವು ತುಂಬಾ ವರ್ಷ ಆದ್ಮೇಲೆ ಬ್ಯೂಟಿ ಪಾರ್ಲರ್ಗೆ ಈ ಥರ ಎಲ್ಲ ಬಂದಿರೋದು. ಆಕ್ಚುಲಿ ಬ್ಯೂಟಿ ಪಾರ್ಲರ್ ಬರೋದೇ ಇಲ್ಲ ನಮ್ಮಮ್ಮ. ಸಮ್ಟೈಮ್ಸ್ ಏನಾದ್ರು ಫಂಕ್ಷನ್ಸ್ಗೆ ಹೋಗ್ಬೇಕಂದ್ರೆ ಐಬ್ರೋಸ್ ಮಾಡಿಸ್ಕೊಳಕ್ ಬರ್ತಾರೆ, ಅದ್ ಬಿಟ್ರೆ ಹೇರ್ ಕಟ್ಟಿಗೆಲ್ಲ ನಾನು ಬಂದಿನೇ ತುಂಬಾ ವರ್ಷ ಆಯ್ತು. ನಮ್ಮಮ್ಮ ಅವಾಗ ಬಾಫ್ ಕಟ್ಟು ಚಿಕ್ಕ ಮಕ್ಳಿದ್ದಾಗ ಯು ಶೇಪು ವಿ ಶೇಪ್ ಮಾಡಿಸ್ತಿದ್ರು ಅಷ್ಟೇ. ಅದಾದ್ಮೇಲೆ ಬೆಳೀತಾ ಬೆಳೀತಾ ಯಾವ ಶೇಪು ಇಲ್ಲ, ಹಂಗೆ ನ್ಯಾಚುರಲ್ ಬಿಟ್ಬಿಟ್ಟಿದೀವಿ. ಹಂಗೆ ಗ್ರೋತ್ ಆಗ್ಲಿ, ಯಾವುದೇ ರೀತಿ ಏನು ಬೇಡ ಅಂತ. ಇಷ್ಟ ಆಗಲ್ಲ ಯಾಕೋ ನಮ್ಮ ಮನೇಲಿ ಎಲ್ರಿಗೂ ಯಾರಿಗೂ ಏನು ಇಷ್ಟ ಆಗಲ್ಲ ಹೇರ್ ಕಟ್ ಮಾಡಿಸ್ಬೇಕಂದ್ರೆ. ಸೊ ಇವತ್ತು ಯಾಕೋ ಫ್ರಂಟ್ ಕಟ್ ಮಾಡಿಸ್ಬೇಕಂತ ಬಂದ್ಬಿಟ್ವಿ. ಆ್ಯಂಡ್ ನಾನು ಸೆಕೆಂಡ್ PUCಲಿ ಒಂದು ಲೇಯರ್ ಕಟ್ ಮಾಡಿಸಿದೆ ಒಂದಿನ, ಆವಾಗಲೇ ಬೇಡ ಅನ್ನಿಸ್ಬಿಟ್ಟಿತ್ತು. ಅದು ಲೇಯರ್ ಕಟ್ ಮಾಡಿಸಾದ್ಮೇಲೆ ನನ್ನ ಕೂದಲೇ ಬಂದಿರಲಿಲ್ಲ, ಗ್ರೌತೇ ಆಗಿರಲಿಲ್ಲ. ಸೊ ಹಾಗಾಗಿ ಇವಾಗ ಕಟ್ ಮಾಡಬೇಕಾದ್ರೆ ಎಕ್ಸ್ಪ್ರೆಷನ್ ನೋಡಿ, ಯಾರಿಗೇ ಆಗಲಿ ನಮ್ಮ ಕೂದಲು ಅಷ್ಟು ವರ್ಷದಿಂದ ಬೆಳೆಸಿರೋದು ಯಾರ ಕೈಯಲ್ಲಾದರೂ ಕೊಟ್ಟರೆ ನಾವು ಎಮೋಷ್ನಲ್ ಆಗಿಬಿಡ್ತೀವಿ ಅಲ್ವಾ. ನನ್ನ ತಂಗಿ ಎಕ್ಸ್ಪ್ರೆಷನ್ ಇವಾಗ ಹಂಗೆ ಇದೆ. ಫಸ್ಟ್ ಟೈಮ್ ನಾವು ಫ್ರಂಟ್ ಕಟ್ ಮಾಡಿಸ್ಬೇಕಂತ ಬಂದಿರೋದು. ನಮ್ಮಮ್ಮನೇ ಏನಂದ್ರೆ ಸ್ಪ್ಲಿಟೆಡ್ಸ್ ಅದು ಇದು ಆದ್ರೆ ನಮ್ಮಮ್ಮನೇ ಮನೇಲಿ ಕಟ್ ಮಾಡಿಬಿಡ್ತಾರೆ, ಒಂದು ಸ್ವಲ್ಪ ತುದಿಲಿ ಅಷ್ಟೇ. ಅದು ಬಿಟ್ಟರೆ ನಾವು ಬ್ಯೂಟಿ ಪಾರ್ಲರ್ಗೆಲ್ಲ ಬರೋದೇ ಇಲ್ಲ. ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಅಲ್ವಾ. ಇವಾಗ ಫೈನಲಿ ಕಟ್ ಮಾಡಾದ್ಮೇಲೆ ಚೆನ್ನಾಗೆ ಕಾಣಿಸ್ತಿದೆ ಅಲ್ಲ, ಅವಳಿಗೆ ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ಅನಿಸ್ತು ಓಕೆ ನಾನು ಮಾಡಿಸ್ಕೊಳ್ಳೋಣ ಅಂತ. ಬಟ್ ನಮಗೆ ತಲೆ ಒಳಗೆ ಓಡ್ತಿದ್ದೆ ಏನಂದ್ರೆ ನಮ್ಮಮ್ಮ ಏನಂತಾರೋ ಅಂತ ಅಲ್ಲಿ ಕುತ್ಕೊಂಡಾಗೆಲ್ಲ ಬರೀ ಅದೇ ಯೋಚನೆ. ಯಾಕಂದ್ರೆ ನಮ್ಮ ಅಮ್ಮಂಗೆ ಹೇಳ್ದಾನೆ ಬಂದಿರೋದು. ಸೊ ಹಾಗಾಗಿ ಒಂದು ಸ್ವಲ್ಪ ಭಯನೂ ಇದೆ. ಮನೆಗೆ ಹೋದ್ಮೇಲೆ ನೋಡೋಣ ನಮ್ಮ ಅಮ್ಮನ ಎಕ್ಸ್ಪ್ರೆಷನ್ನು. ಅಲ್ಲಿ ತನಕ ಇವಾಗ ಒಂದು ಸ್ವಲ್ಪ ಕೂಲಾಗಿರೋಣ. ನೋಡಪ್ಪ ಹೀಗೂ ಹಾಕೋಬಹುದು, ಅಂದ್ರೆ ಸ್ವಲ್ಪ ಹಿಂಗ್ ಕೂರ್ಸ್ಕೋಬೇಕಷ್ಟೇ. ಸ್ವಲ್ಪ ದಿನ ಅದು ಕಷ್ಟ ಅನ್ಸುತ್ತೆ. ಸ್ವಲ್ಪ ಅಂದ್ರೆ ಲೈಟ್ ಆಗಿ ನೋಡಿ. ಇದು ಬೇಕಾದ್ರೆ ನೋಡಿ ಇನ್ ಸೈಡ್ ಹಾಕೋಬಹುದು, ಫ್ರಂಟ್ಲಿಗೆ ಬಿಟ್ಕೊಂಡ್ರೆ ಹಂಗ್ ಬರುತ್ತೆ. ಇಲ್ಲೂ ಬೇಡವಾ, ನೆಕ್ಸ್ಟ್ ಈ ಕಡೆ ನಿಮ್ಗೆ ರೈಟ್ ಕಿಂತ ಲೆಫ್ಟ್ ಚೆನ್ನಾಗಿ ಕುತ್ಕೋತಾರೆ. ಹೌದು, ಲೆಫ್ಟ್ ಜಾಸ್ತಿ ಸೇಮ್ ನನ್ಗೂ ಹಂಗೇನೆ ಆಂಟಿ, ಲೆಫ್ಟ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಿಂಗೆ ಚೆನ್ನಾಗಿತ್ತಾ ಓಕೆನಾ? ಗೈಸ್ ಆಕ್ಚುಲಿ ಇವಳ್ದು ಇವಾಗ ಹೇರ್ ಕಟ್ ಆಯ್ತು ನೋಡಿ, ಹಂಗ್ ಕಾಣಿಸ್ತಿದೆ. ಸೊ ಇವಾಗ ನಂದು ನಾನು ಇನ್ನೂ ಮಾಡಿಸಿಲ್ಲ, ಆಂಟಿ ಬ್ಯುಸಿ ಇದ್ದಾರೆ. ಸೊ ಇವಾಗ ಮಾಡಿಸ್ಬೇಕು. ನನಗೆ ಐಡಿಯಾ ಇಲ್ಲ ಹೆಂಗ್ ಕಾಣಿಸುತ್ತೆ ಅಂತ. ಆಕ್ಚುಲಿ ನಾನು ಅವಾಗ ಮಾಡಿಸಿದ್ದು 9th ನಮ್ಮ ಅಮ್ಮನೇ ಮಾಡಿದ್ದು. ಈಗ ಅಮ್ಮಗೆ ಚೆನ್ನಾಗಿ ಕಾಣಿಸ್ತಾ? ಚೆನ್ನಾಗಿ ಕಾಣಿಸ್ತಿದೆ ಅವಳಿಗೆ, ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ. ನೋಡಿದ್ರಲ್ಲ ನನ್ನ ತಂಗಿ ಹೇರ್ ಸ್ಟೈಲ್ ಹೇಗಿದೆ ಅಂತ, ಚೆನ್ನಾಗಿ ಕಾಣಿಸ್ತಿದೆ. ಸೊ ಇವಾಗ ನಾನು ಕುತ್ಕೊಂಡಿದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ನಾನು ನೋಡ್ಬೇಕು. ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿಸಿದ್ದೆ, ಅವಾಗ ನಮ್ಮ ಅಮ್ಮನೇ ಮಾಡಿದ್ರು. ಇವಾಗ ಫಸ್ಟ್ ಟೈಮ್ ಬಂದು ಈ ತರ ಪಾರ್ಲರ್ ಅಲ್ಲಿ ಮಾಡಿಸ್ತಾ ಇರೋದು. ನೋಡ್ಬೇಕು. ಅಂಡ್ ಅವ್ರ ಕೂದಲು ಕಟ್ ಮಾಡ್ಬೇಕಾದ್ರೆ ನನ್ಗಂತೂ ಹೊಟ್ಟೆ ಉರಿಯುತ್ತೆ. ಅವ್ರಿಗೆ ಹೇಳ್ತಾ ಇದ್ದೆ ನನ್ಗೆ ನನ್ನ ಕೂದಲು ಅಂದ್ರೆ ಇಷ್ಟ, ಯಾವ್ದಕ್ಕಾದ್ರೂ ಕಾಂಪ್ರಮೈಸ್ ಆಗ್ಬಿಡ್ತೀನಿ, ಇದಕ್ಕೆ ಕಾಂಪ್ರಮೈಸ್ ಆಗಲ್ಲ. ಹೆಂಗಾದ್ರೂ ಮಾಡಿ ಬಟ್ ಚೆನ್ನಾಗಿ ಕಾಣಿಸ್ಬೇಕಷ್ಟೇ, ಹಂಗ್ ಮಾಡಿ ಅಂತ ಹೇಳ್ತಾ ಇದ್ದೆ. ಆಂಟಿಗೂ ಕ್ವಶನ್ ಮೇಲೆ ಕ್ವಶನ್ ಹೇಳಿ ತಲೆ ತಿಂದಾಕ್ಬಿಟ್ಟಿದ್ದೀನಿ. ಒಟ್ನಲ್ಲಿ ಚೆನ್ನಾಗಿ ಕಾಣಿಸ್ಬೇಕಷ್ಟೇ. ಅಷ್ಟು ಹೋಗ್ತಿದ್ದೆ ಅಂದಮೇಲೆ ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿ ಕಾಣಿಸೋ ಥರ ಮಾಡಿ ಅಂತ ಹೇಳ್ತಾ ಇದ್ದೆ. ಸೊ ಇವಾಗ ನನಗೆ ಮಾಡ್ತಿದ್ದಾರೆ, ನನಗೂ ಹೇಳ್ದೆ ಅಯ್ಯೋ ನಂಗೆ ಜೀವ ಹೋದಂಗಾಯ್ತು ಅಂತ. ಹಂಗೆಲ್ಲ ಅನ್ಬಾರ್ದು ಅಂದ್ರು. ನಂಗೆ ಅದೊಂಥರ ಎಮೋಷ್ನಲ್ ನೋಡಿ, ಹೊಟ್ಟೆ ಉರಿಯುತ್ತೆ. ಮಾಡಿಸ್ಬಿಟ್ಟು ಹಿಂಗೆಲ್ಲ ಅಂದ್ರೆ ಹೆಂಗಿರುತ್ತಲ್ವ. ಸೊ ಇವಾಗ ಫೈನಲಿ ನಾನು ಹೆಂಗ್ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ ಆಯ್ತಾ. ಚೆನ್ನಾಗಿದೆ ಆಂಟಿ, ಚೆನ್ನಾಗಿದೆಯಾ? ನೀವೇ ಹೇಳ್ಬೇಕು. ಅಮ್ಮಗೆ ಲೆಫ್ಟ್ ಚೆನ್ನಾಗಿ ಕಾಣಿಸುತ್ತೆ. ನಂಗೂ ಲೆಫ್ಟ್ ಆಂಟಿ. ನಿಮ್ಗೂ ಲೆಫ್ಟೇನಾ? ಅಲ್ಲ ನಿಮ್ಗೆ ರೈಟು ಬರ್ತಾ ಇದೆ ಕೂದಲು.
ಅಲ್ಲೇನಾದ್ರೂ ಇದ್ ಮಾಡ್ತೀರಾ ಇದ್ರಲ್ಲಿ ಸೆಟ್ಟಿಂಗ್ಸ್ ಹಾ, ಮಾಡ್ತೀರಾ? ಸೆಟ್ಟಿಂಗ್ಸ್ ಅಲ್ಲಿ ಮತ್ತೆ ಕೂದಲು ಹೋಗುತ್ತೆ ನಮ್ಗೆ. ಹೋಗ್ಬಿಡುತ್ತಾ? ಅದೇನಿಲ್ಲ, ಜಸ್ಟ್ ನಿನ್ ಮನೆವರೆಗೂ ಅಷ್ಟೇ ಅದಿರೋದು, ಏನ್ ಜಾಸ್ತಿ ಹೊತ್ತೇನ್ ಇರಲ್ಲ ಅದು. ಸುಮ್ನೆ ಕೂದಲು ಹಾಳು ಮಾಡಿ. ಇಲ್ಲ ಅಪ್ಪ, ಹೆಂಗ್ ಕಾಣಿಸ್ತೈತೆ? ಕೂದಲೆಲ್ಲ ಕಟ್ ಮಾಡ್ಸಿದ. ನೀವೇ ನೋಡ್ಕೊ, ಕೂದಲೆಲ್ಲ ಹೆಂಗ್ ಕಟ್ ಮಾಡೋದು? ಕಟ್ ಮಾಡ್ಸಿದ್ಯಾ? ಕೂದಲು ಕಟ್ ಮಾಡಿಲ್ಲ ಕಣಮ್ಮ, ಕೂದಲು ಕಟ್ ಆಗಿಲ್ಲ ನೋಡಿ, ಕೂದಲು ಕಟ್ಟಾಗ ತರ ಕಾಣಿಸ್ತೈತಾ? ಮೌ ನೋಡಮ್ಮ, ಅಲ್ಲಿ ಕೂದ್ಲು. ಮ, ಎಲ್ಲಮ್ಮ ಅದ್ ಹಿಂಗೆ ಐತೆ. ದೇವ್ರ ಮನೆಗೂ ಸ್ಟೆಪ್ ಎಲ್ಲ ಹಿಂಗ್ ಮಾಡ್ಸೇ ಇಲ್ಲ ನಾನು. ನಾವ್ ಅಮ್ಮ ಹೇಳ್ತಾರೆ ಲೇಯರ್ ಕಟ್ ಮಾಡ್ಸಿದೀನಿ ಅಂತ, ನಾನೇನು ಮಾಡ್ಸೇ ಇಲ್ಲ. ಐಬ್ರು ಅಷ್ಟೇ. ಸೌಂಡ್ ಆಫ್ ಮಾಡು. ಏನು ಮಾಡ್ಸೇ ಇಲ್ಲ, ಸುಮ್ನೆ ನಗಾಡ್ತಾ ಇದೀನಿ. ಗೈಸ್, ನಾವ್ ಆಕ್ಚುಲಿ ಏನು ಮಾಡ್ಸೇ ಇಲ್ಲ, ನಾವ್ ಹೇರ್ ಕಟ್ಟ ಮಾಡ್ಸಿಲ್ಲ. ನಾನು ಐಬ್ರೋ ಮಾಡ್ಸಕ್ ಹೋಗಿದ್ದೆ. ಬುದ್ಧನ್ ತರ ಕಾಣಿಸ್ತಿದೇನಂತೆ, ಅದೊಂದ್ ಸ್ವಲ್ಪ ದಿನ ಹಾಕಿದ್ರೆ ಹಂಗ್ ಕಾಣಿಸುತ್ತಮ್ಮ. ಏನಿಲ್ಲ, ಹೆಂಗ್ ಕಾಣಿಸ್ತೈತೆ? ಚೆನ್ನಾಗ್ ಮಾಡಿಲ್ವಾ? ಚೆನ್ನಾಗ್ ಮಾಡೋರೆ. ಅಲ್ಲೇ ಪಾಪು ಕರ್ಕೊಂಡ್ ಹೋಗಿದ್ದು. ಚಿನಿ ಎಲ್ಲ ನೀನ್ ತೋರ್ಸು. ಎಷ್ಟ್ ಸರಿ ತಗಿನಿ ಕೂದಲು ಕಟ್ ಮಾಡ್ಸಾಳೆ. ಎಲ್ಲಮ್ಮ ಹಿಂಗ ಮುಂದೆ ಏನ್ ಚೆನ್ನಾಗ್ ಕಾಣಿಸುತ್ತ? ಅದು ಮುಂದೆ ಎಂತ ಕೂದಲು ಕಟ್ ಮಾಡಿಸ್ತೇನೆ ನೀನು? ನಾನಲ್ಲ, ಅವಳು ಮಾಡ್ಸಿದ್ದು. ಹೆಂಗೈತೆ? ನಾನ್ ಅವಳ ಫಸ್ಟ್ ಮಾಡ್ಸಿದ್ದು. ಅದಕ್ಕೆ ಮುಂದೆ ಎಲ್ಲ ಪುಡಿ 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 ಕೂದ್ಲೈತೆ. ಹಂಗು ನೋಡ್ತಾ ಇದ್ದೀನಿ ಅವಾಗಿಂದಾನು ನಾನು. ಎಂತ ಕಟ್ ಮಾಡಿಸ್ಬೇಕು? ಅವಳು ಮಾಡಿಸ್ಬೇಕಂತ ನಾನಲ್ಲ, ಅವಳೇ ಮಾಡಿಸು. ಅವ್ಳು ಹೇಳ್ತಾಳೆ ಇನ್ನೊಂದು ತಿಂತೀಯಾ? ನೀನ್ ಮಾಡಿಸ್ಕೊ, ಆಮೇಲೆ ನಾನು ಮಾಡಿಸ್ಕೊತೀನಿ ಅಂದೋಳು. ಅವಳು ಮಾಡಿಸ್ಕೊಂಡೋಳ? ಅದಕ್ಕೆ ಕ್ಲಿಪ್ ಹಾಕಿದ್ಯಾ? ಬಿಚ್ಚು ನೀನು. ನಾನ್ ಮಾಡ್ಸಿಲ್ಲ ಅಮ್ಮ, ಅವಳು ಒಬ್ಳಿಗೆ ಮಾಡ್ಸಿದ್ದು. ಇಲ್ಲಿ ಕಾಣಿಸ್ತಿಲ್ಲ ನಿಮ್ಗೆ? ನೀನು ಕಾಣಿಸ್ತಾ ಇದ್ದಲಿ ನೀನ್ ಕ್ಲಿಪ್ ಹಾಕಿರೋದ್ನೇ ನೋಡಲ್ಲಿ. ಒಳ್ಳೆ ಅಡ್ನಾಡಿಗೊಳ್ತಾರ. ಯಾಕೆ ಮಾಡಿಸ್ಕೋಬೇಕಿದ್ ನೀವು ಈ ತರ? ಮುಂದೆ ಎಲ್ಲ ಕಟ್ಟು. ಈಗ ಯಾರು ಮಾಡಿಸ್ಕೊಂತಾರ ಹಂಗೆ ಮುಂದೆಲ್ಲ ಕುಯ್ಸ್ಕೊಳ್ಳೋದು? ಕುಯ್ತಾರೆ. ನೀವೆಲ್ಲ ಕುಯ್ಸ್ಕೊ ಬರೋದು. ಗೈಸ್, ಆಕ್ಚುಲಿ ಚೆನ್ನಾಗ್ ಕಾಣಿಸ್ತೈತಲ್ಲ. ಇದು ಜಾಸ್ತಿ ಲೇಯರ್ ತರ ಮಾಡಿರೋದಷ್ಟೇ, ಅಷ್ಟೆಲ್ಲ ಜಾಸ್ತಿ ಕಟ್ ಮಾಡಿಸಿಲ್ಲ. ಅಸಹ್ಯ ಇಲ್ಲ, ಫ್ರೀ ಇರ್ಬಿಟ್ಟಾಗ. ಯಾರು ಹೇಳಿದ್ದು? ಅದಕ್ಕೆ ಇಲ್ಲಿ ಕೆಳ ಕುಂಡಿ ತನಕ ವಾಲಾಡ್ತಿದ್ದು. ಯಾವಂಚಿ ಇವಳು ಹೋಯ್ತಿದ್ಲಲ್ಲ ಅಲ್ಲಿ. ಗೊತ್ತಾಯ್ತು. ಯಾರು ಹೇಳಿದ್ದು ಉದ್ದ ಬೆಳಿತೈತಿ ಅಂತ? ಇಲ್ಲ, ಇನ್ನೊಬ್ರು ಅಕ್ಕ ಮಾಡಿಸ್ತಾ ಇದ್ರ. ಯಾರೋ ಒಬ್ರು ಹೇಳ್ತಾರೆ ನಾನು ಹೋಯ್ತೀನಿ, ಶುದ್ಧ ಬೆಳಿತಿತ್ತು, ನನಗ್ ಕಟ್ ಮಾಡಿಸ್ಬಿಟ್ಟು ಇಷ್ಟು ಉದ್ದ ಆಗೈತೆ, ಅವ್ರ ಹತ್ರ ಮಾಡ್ತಿ ಅಂತ ಅಲ್ವಾ? ಅವಾಗ ನೀನ್ ಹೋಗಿ ಮಾಡ್ಸು, ಇಷ್ಟು ಉದ್ದ ಬೆಳಿತೈತೆ. ಸುಮ್ನೆ ಏನು ಭೂಮಿ ಮಾಡಕ್ ಕೆಲ್ಸ ಇಲ್ದಾರ ಮಾಡ್ಸ್ಕೊ ಬಂದಿದ್ದೀರಾ ಕಣ. ಮುಂದೆ ಎಲ್ಲ ಇಬ್ರುನುವೆ. ನಾನೇನಿಲ್ಲ, ನಾನು ಇಲ್ಲಿ ಸುಮ್ನೆ ಕೇಳ್ದೆ ಅವಳಿಗೆ, ಫ್ರೆಂಡ್ ಕಟ್ ಮಾಡಿಸ್ಬೇಕಂದ್ರೆ ನಾನ್ ಮಾಡಿಸ್ಬೇಕು, ನನಗ್ ಮಾಡ್ಸಿ ಅಂತ ಹೇಳಿದ್ಲು. ಅದಕ್ಕೆ ಫಸ್ಟ್ ಅವಳೇ ಹೇಳಿದ್ದು, ಇವಳೇ ಐಡಿಯಾ ಕೊಟ್ಟಿದ್ದು. ಅದಕ್ಕೆ ಬಿಡು ಹೋಗ್ಲಿ. ಸೊ ಏನಂದ್ರೆ, ಫಸ್ಟ್ ಟೈಮ್ ನಾನು ಬ್ಯೂಟಿ ಪಾರ್ಲರ್ ಅಲ್ಲಿ ಐಬ್ರೋ ಕಟ್ ಮಾಡ್ಸಿರೋದು. ಸಾರಿ, ಏನದು ಇದನ್ನ ಫ್ರಂಟ್ ಕಟ್ ಆಕ್ಚುಲಿ ಮಾಡ್ಸೇ ಇಲ್ಲ. ಓಕೆನಾ? ನಮ್ಮಮ್ಮ ನನ್ನ 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನನಗೆ ಮಾಡಿದ್ದು. ಅದನ್ನ ಒಂದು 12th BCom ತನಕ ನಾನು ಕ್ಯಾರಿ ಮಾಡಿದೀನಿ. ನಮ್ಮಮ್ಮ ಮಾಡಿದ್ರು. ನಾನೇ ಮಾಡ್ತಿದ್ದೆ. ಅಲ್ಲೊಂದು ದುಪ್ಪಟ್ಟು ಮಾಡ್ಸೋದ್ಕಿನ್ನ ನಾನೇ ಮಾಡ್ತಿರ್ಲಿಲ್ವಾ? ಅವ್ರ ಇನ್ಯಾವ ರೀತಿ ಮಾಡ್ಬಿಟ್ಟವ್ರ? ನಾನು ಹಂಗೆ ಮಾಡ್ತಿದ್ದೆ. ಏನಂದ್ರೆ ಅವಾಗ ನಮ್ಮಮ್ಮ ಮಾಡಿದ್ದು 9th ಅಲ್ಲಿ. ಅದ್ ಬಿಟ್ಟು ನಾನ್ ಮಾಡ್ತಾ ಇರ್ಲಿಲ್ಲ. ಇವಾಗ ಯಾಕೋ ಮಾಡ್ಬೇಕಂತ ಅನಿಸ್ತು, ಸೊ ಮಾಡಿಸ್ದೆ. ಫಸ್ಟ್ ಟೈಮ್ ನಾನು ಬ್ಯೂಟಿ ಪಾರ್ಲರ್ ಅಲ್ಲಿ ಈ ತರ ಫ್ರಂಟ್ ಮಾಡ್ಸಿರೋದು ಅಷ್ಟೇ. ಇವಳು ಹೇಳಿದ್ಲು ಅಂತ ನೀನ್ ಮಾಡ್ಸ್ಕೊಂಡ್ ಬಂದಿದ್ಯಾ? ನಾನ್ ಹೇಳಿದ್ನಂತಲ್ಲ, ಅವಳೇ ಹೇಳಿದ್ದು. ಅವಳನ್ನೇ ಕೇಳಬೇಕಾದ್ರೆ. ಗೈಸ್, ಹೇಗಿದೆ ನನ್ನ ಫ್ರಂಟ್ ಕಟ್? ಆಕ್ಚುಲಿ
ಇವಾಗ ನಾನು ಬೆಳಗ್ಗೆ ಹೇರ್ ಪ್ಯಾಕ್ ಹಾಕಿದ್ನಲ್ಲ, ಅವರು ನೋಡ್ಬಿಟ್ಟು ತುಂಬಾ ಡ್ಯಾಂಡ್ರಫ್ ಇದೆ, ಒಗ್ರಿ ಇದೆ ಅಂತಿದ್ರು. ಸೊ ಅದು ಡ್ಯಾಂಡ್ರಫ್ ಅಲ್ಲ, ಬೆಳಗ್ಗೆ ಹೇರ್ ಪ್ಯಾಕ್ ಹಚ್ಚಿದೆ ಅಂತ ಹೇಳ್ದೆ. ಸೊ ಇವಾಗ ಅವ್ರೇನು ಹೇಳಿದ್ರು ಗೊತ್ತಾ, ಎಣ್ಣೆ ಹಚ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿ ಹೋಗುತ್ತೆ ಅಂತ ಅಂದ್ರು. ಆ್ಯಂಡ್ ಇದು ಚೆನ್ನಾಗಿ ಕೂರುತ್ತೆ ಅಂತ ಹೇಳಿದ್ರು. ಸೊ ಇವಾಗ ಹೋಗಿ ಸ್ವಲ್ಪ ಲೈಟಾಗಿ ಎಣ್ಣೆನ ಅಪ್ಲೈ ಮಾಡ್ತೀನಿ, ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಸರಿ ಹೋಗುತ್ತೆ. ನಮ್ಮಮ್ಮ ಬೈತಾ ಇದ್ರು ಅಷ್ಟೇ, ಬೈಸ್ಕೊಂಡು ಸುಮ್ಮನೆ ಆಗಿದ್ದೀವಿ. ಆ್ಯಂಡ್ ಇವಾಗ ಸ್ವಲ್ಪ ಬೈಸ್ಕೊಂಡು ಆದ್ಮೇಲೆ ಟೀ ಕುಡಿಯೋಣ ಅಂತ. ನಮ್ಮನೇಲಿ ಎಂತ ಗೊತ್ತಾ, ಫಿಶ್ ಸಾಂಬಾರ್, ಮೀನು ಸಾಂಬಾರು ಮಾಡಿದ್ದಾರೆ ಇವತ್ತು. ನೋಡಿ ಇವತ್ತಿನ ಸ್ಪೆಷಲ್. ಮಧ್ಯಾಹ್ನ ಮಾಡಿದ್ದು ಆಲ್ರೆಡಿ ಇಷ್ಟು ಮಾಡಿದ್ರಾ, ಇವಾಗ ಖಾಲಿ ಆಗಿದೆ, ಇಷ್ಟಿದೆ ಇನ್ನ. ಯಾಕಂದರೆ ನಾಳೆ ಸೋಮವಾರ ಅಲ್ವಾ, ಸೊ ಕಮ್ಮಿನೇ ಮಾಡಿದ್ದಾರೆ. ಆ್ಯಂಡ್ ಇವಾಗ ಹೋಗಿ ಟೀ ಕುಡಿಯೋಣ ಬಿಸಿ ಬಿಸಿ. ಆಮೇಲೆ ನಾಳೆ ಸೆಟ್ ಮಾಡ್ತೀನಿ ಹೆಂಗೆ ಕೂರುತ್ತೆ ಅಂತ ನೋಡೋಣ. ಬೆಳಗ್ಗೆ ತೋರಿಸ್ತೀನಿ, ಬೆಳಗ್ಗೆ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ವ್ಲಾಗ್ನ ನಾನು ಎಂಡ್ ಮಾಡಲ್ಲ, ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ, ನಾಳೆಗೆ ಎಂಡ್ ಮಾಡ್ತೀನಿ. ಓಕೆನಾ? ಸೊ ಇವಾಗ ಹೋಗಿ ಟೀ ಕುಡಿಯೋಣ. ಓಕೆ, ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಹೇರ್ ಸ್ಟೈಲ್ ನೋಡಿ ಈ ಥರ ಸೆಟ್ ಮಾಡಿದ್ದೀನಿ, ಒಂದು ಕಡೆ ಈ ಕಡೆ ತೆಗ್ದಿರೋದು ಲೆಫ್ಟಿಗೆ. ಆ್ಯಂಡ್ ನನಗೆ ಒಂಥರ ಅನ್ನಿಸ್ತೈತೆ ಇವಾಗ ಆಫೀಸ್ಗೆ ಹೋಗೋಕ್ಕೆ. ಅಂದರೆ ಒಂಥರ ಫೇಸೇ ಒಂಥರ ಚೇಂಜ್ ಆಗಿಬಿಟ್ಟೈತೆ ಅಂತಲೇ ಹೇಳ್ಬೋದು. ಸೊ ತುಂಬ ದಿನ ಆಯಿತು ಈ ಡ್ರೆಸ್ ಹಾಕಿ ನಾನು, ಆಯಿತಾ, ಒಂದೇ ಸಲ ಹಾಕಿದ್ದು. ಅದಾದಮೇಲೆ ನಾನು ಹಾಕೇ ಇರಲಿಲ್ಲ, ಇವಾಗ ಹಾಕ್ತಾಯಿದ್ದೀನಿ. ಫುಲ್ಲು ಲಾಂಗ್ ಇದೆ ಫುಲ್ಲು. ಓಕೆನಾ? ಇದಕ್ಕೆ ವೈಟ್ ವೇಲ್ ಸೆಟ್ ಮಾಡೋಣ ಅಂದ್ಕೊಂಡೆ, ಬಟ್ ವೈಟ್ ವೇಲ್ ಇರಲಿಲ್ಲ, ಹಾಗಾಗಿ ಇದ್ರದ್ದೇ ಹಾಕೊಂಡು ಹೋಗ್ತಾಯಿದ್ದೀನಿ. ಸಿಗಲಿಲ್ಲ ನನಗೆ ವೈಟ್ ವೇಲು. ಸೊ ಹೇರ್ ಸ್ಟೈಲ್ ಹೇಗೆ ಕಾಣಿಸ್ತಿದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ, ಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಆ್ಯಂಡ್ ಇಷ್ಟೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.